ನಮಸ್ಕಾರ ವೀಕ್ಷಕರೇ, ಈ ದಿನ ಮೌತ್ ವಾಟರಿಂಗ್ ಎಮ್ಮಿ ಫ್ರೆಶ್ ಡ್ರಮ್ ಸ್ಟಿಕ್ ಲೀವ್ಸ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಡಿಟಾಕ್ಸ್ ಮಾಡುತ್ತೆ ಬಾಡಿನೆಲ್ಲ. ಕೆಲವರಿಗೆ ಇದು ತಿಂದ ಮೇಲೆ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಮೊದಲೇ ಪ್ರಿಕಾಷನ್ಸ್ನ ತೊಗೊಂಡು ಯೂಸ್ ಮಾಡಿ. ಒನ್ಸ್ ಬಾಡಿನೆಲ್ಲ ನೀಟಾಗಿ ಕ್ಲೀನ್ ಮಾಡುತ್ತೆ ಇದು. ಈಗ ನುಗ್ಗೆ ಸೊಪ್ಪನ್ನು ಈ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಕರ್ಕೊಳ್ಬೇಕು. ನುಗ್ಗೆ ಸೊಪ್ಪನ್ನ ಕೀಳಬೇಕಾದ್ರೆ ಫ್ರೆಶ್ ಆಗಿ ಏನು ಗಲೀಜು ಇಲ್ಲದೆ ಇರೋ ಹಾಗೆ ನೀಟಾಗಿ ಕಿತ್ಕೊಂಡು ಬರಬೇಕಾಗುತ್ತೆ. ಯಾಕೆ ಅಂತಂದರೆ ಇದನ್ನು ತೊಳೆಯೋದಿಲ್ಲ ಯೂಸ್ ಮಾಡಬೇಕಾದ್ರೆ. ಸೊ ತೊಳೆದಿರೋ ಯೂಸ್ ಮಾಡಬೇಕು. ತೊಳೆದ್ರೆ ಅದರ ಟೇಸ್ಟ್ ಹೋಗಿ ಕಹಿ ಕಹಿ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನುಗ್ಗೆ ಸೊಪ್ಪನ್ನ ತೊಳೆದಿರ ಮಾಡಬೇಕು. ಸೊ ಈ ರೀತಿ ನುಗ್ಗೆ ಸೊಪ್ಪನ್ನು ಕರ್ಕೊಳ್ಬೇಕು. ಇದರಲ್ಲಿ ಇನ್ನೂ ಕೆಲವು ಕಡ್ಡಿಗಳೇನಾದರೂ ಉಳ್ಕೊಂಡಿದ್ರೆ ಸೊ ಅದನ್ನು ತೆಗಿಬೇಕಾಗುತ್ತೆ. ಆಮೇಲೆ ನುಗ್ಗೆ ಸೊಪ್ಪನ್ನ ಬೇಯಿಸ್ಬೇಕಾದ್ರೆ ಒಂಚೂರು ಸುಣ್ಣ ಮತ್ತು ಹರಳೆಣ್ಣೆ 1 or 2 ಡ್ರಾಪ್ಸ್ನ ಯೂಸ್ ಮಾಡಿದ್ರೆ ಅದರ ಕಹಿನೆಸ್ ಎಲ್ಲ ಹೊರಟೋಗುತ್ತೆ. ಸೊ ಇದು ಒಂದು ಇಂಪಾರ್ಟೆಂಟ್ ಟಿಪ್ಪು ನುಗ್ಗೆ ಸೊಪ್ಪನ್ನ ಬೇಯಿಸೋಕ್ಕೆ. ಮೋರೋವರ್ ಓಪನ್ ಎಸಲಲ್ಲಿ ಬೇಯಿಸಬೇಕು, ಅದು ಇಂಪಾರ್ಟೆಂಟು. ಕುಕ್ಕರ್ಗೆ ಹಾಕಬಾರ್ದು. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ನ ತೊಗೊಂಡು ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಹಾಗೆ ಫ್ರೆಶ್ ಆಗಿರುವಂಥ 1-2-3 ಎಸಳು ಕರಿಬೇವಿನ ಸೊಪ್ಪು, ಆಮೇಲೆ ಜಜ್ಜಿರುವಂತಹ ಸ್ಮ್ಯಾಶ್ಡ್ ಗಾರ್ಲಿಕ್ನ ಹಾಕಬೇಕು. ಹಾಗೆ ಉದ್ದಿನಬೇಳೆ 1-2 ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆ ಒಂದ್ಸಲ. ಸ್ಮ್ಯಾಶ್ಡ್ ಆಗಿರುವಂತಹ ಬೆಳ್ಳುಳ್ಳಿಯನ್ನು ಹಾಕಬೇಕಾಗುತ್ತೆ. ಬೆಳ್ಳುಳ್ಳಿ ಯೂಸ್ ಮಾಡದೇ ಇರೋರು ಆಪ್ಷನಲ್ ಇದು. ಇದನ್ನು ಹಾಕಿ ಮಿಕ್ಸ್ ಮಾಡಿ ಒಗ್ಗರಣೆನ. ಈಗ ಇದಕ್ಕೆ 1 ಚಾಪ್ಡ್ ಆನಿಯನ್, ಚೆನ್ನಾಗಿ ಸಣ್ಣಗೆ ಹಚ್ಚಿರುವಂಥ ಈರುಳ್ಳಿ, ಹಾಗೆ ಒಣಮೆಣಸಿನಕಾಯಿ ಖಾರಕ್ಕೆ ತಕ್ಕಷ್ಟು. ನಿಮಗೆ ಒಣಮೆಣಸಿನಕಾಯಿ ಅಥವಾ ಹಸಿಮೆಣಸಿನಕಾಯಿ ಅದು ಆಪ್ಷನಲ್, ನಿಮ್ಗೆ ಯಾವುದು ರುಚಿ ಅನಿಸುತ್ತೆ, ಯಾವುದು ಕಂಫರ್ಟಬಲ್ ಅನಿಸುತ್ತೆ ಅದನ್ನು ಯೂಸ್ ಮಾಡಿ. ಸೊ ಇದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಒಗ್ಗರಣೆಯನ್ನು ಬೇಯಿಸ್ಕೊಳ್ಳಿ. ಈರುಳ್ಳಿ ಎಲ್ಲ ಸ್ವಲ್ಪ ರೆಡ್ ಕಲರ್ ಬ್ರೌನ್ ಕಲರ್ ಟರ್ನ್ ಆಗೋ ತನಕ. ಆಮೇಲೆ ಸ್ವಲ್ಪ ಅರಿಶಿನವನ್ನು ಆ್ಯಡ್ ಮಾಡಿ. ಈಗ ನುಗ್ಗೆ ಸೊಪ್ಪನ್ನು ಸೇರಿಸಿ. ಈಗ ಬೇಕಾದರೆ ನೀವು ಸ್ವಲ್ಪ ಸುಣ್ಣ ಮತ್ತು 1-2 ಡ್ರಾಪ್ ಹರಳೆಣ್ಣೆನ ಉಪಯೋಗಿಸಿ. ಸೊ ಇದು ಸ್ವಲ್ಪ ಕಲಸಕ್ಕೆ ಕಷ್ಟ ಆಗ್ತಿರೋದ್ರಿಂದ ನೀವು ನುಗ್ಗೆ ಸೊಪ್ಪನ್ನ ಹಚ್ಕೊಂಡು ಕೂಡ ಯೂಸ್ ಮಾಡ್ಬೋದು, ಕಟ್ ಮಾಡಿ ಸಣ್ಣ ಸಣ್ಣಗೆ. ಸೊ ಅವಾಗ ಅದು ತಿರುಕೊಳ್ಳೋಕ್ಕೆಲ್ಲ ಈಸಿ ಆಗುತ್ತೆ. ಸ್ವಲ್ಪ ತೆಂಗಿನ ತುರಿ ಹಾಕಿ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ನಾನು ಒಂಚೂರು ಸಾಂಬಾರು ಪುಡಿ ಹಾಕಿ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ. ಸೊ ನಾವು ಇಟ್ಸ್ ರೆಡಿ ಟು ಟೇಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.